ಆಫ್ ಲೇಟ್ ನಮ್ಮ ಮೇನ್ ಸ್ಟ್ರೀಮ್ ಹಾಡುಗಳ ಜೊತೆ ನಾರ್ಮಲ್ ಶೋಸ್ಗಳಲ್ಲಿ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳ ಹಾಡುಗಳನ್ನ ಪ್ಲೇ ಮಾಡ್ತಾ ಅನ್ಬಿಲೀವಬಲಿ ಅಂದ್ರೆ ಅಫ್ಕೋರ್ಸ್ ನಮಗೆ ಗೊತ್ತಿತ್ತು ಜನರಿಗೆ ಇಷ್ಟ ಆಗುತ್ತೆ ಅಂತ, ಬಟ್ ಯಾಕೆ ಅನ್ಬಿಲೀವಬಲ್ ಅನ್ನೋ ಪದ ಬೆಳೆಸ್ತಾ ಇದ್ದೀನಿ ಅಂದ್ರೆ ಜನ ಇಷ್ಟು ಕ್ವಿಕ್ ಆಗಿ ಈ ಲೆವೆಲ್ಗೆ ಲವ್ ತೋರಿಸ್ತಾರೆ ಅಂತ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಮಗೂ ಇದು ಹೊಸ್ತು, ನಾವು ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ ಅಂಡ್ ವಿ ಆರ್ ಸೋ ಥ್ರಿಲ್ಡ್ ಗೊತ್ತಾ. ಈ ಎಲ್ಲ ಹಾಡುಗಳನ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಸ್ಟುಡಿಯೋದಲ್ಲಿ ಎಸ್ಪೆಷಲಿ ಲೈಟ್ ಆಫ್ ಮಾಡಿಬಿಟ್ಟು ಹಾಡುಗಳನ್ನ ಕೇಳ್ತಾ ಇದ್ರಿ ಬೆಂಗಳೂರಿನ ವೆದರಲ್ಲಿ. ಅಮೇಝಿಂಗ್ ಆಗಿರುತ್ತೆ. ಒನ್ಸ್ ಅದು ಸಾಂಗ್ ಸದ್ಯಕ್ಕೆ ನಮ್ಮ ಮನೇಲಿ ನನ್ನ ಕಾರಲ್ಲಿ ಎಲ್ಲ ಕಡೆ ಲೂಪಲ್ಲಿ ಓಡ್ತಾ ಇದೆ. ನನ್ನ ಮಗಳು ಇದರ ಲಿರಿಕ್ಸ್ನ ತಪ್ಪಾಗಿ ಹೇಳ್ತಾಳೆ, ಬಟ್ ನಾನು ಹೇಳಲ್ಲ. ವೈಲ್ ಇಂಟ್ರೊಡ್ಯೂಸಿಂಗ್ ನನ್ನ ಇವತ್ತಿನ ಗೆಸ್ಟ್, ನನ್ನ ಮಗಳು ಹೇಳ್ತಾಳೆ ನನ್ನ ಗುಂಗಲ್ಲೆ ಅಂತ, ಬಟ್ ಆಕ್ಚುಲಿ ದ ಸಾಂಗ್ ಇಸ್ ನಿನ್ನ ಗುಂಗಲ್ಲೆ. ಈ ಹಾಡನ್ನ ಬರೆದು ಕಂಪೋಸ್ ಮಾಡಿ ಹಾಡಿರೋ ಅಂತಹ ಸಿಂಗರ್ ದ ವೆರಿ ಟ್ಯಾಲೆಂಟೆಡ್ ಅದ್ವಿಕ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತಿನ ದಿನ. ಅದ್ವಿಕ್, ವೆಲ್ಕಮ್ ರೇಡಿಯೋ ಸಿಟಿಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಲಾಕ್ಡೌನ್ ಅಲ್ಲಂತೂ ಸಾಕಷ್ಟು ಜನ ಅವರು ರೀಲ್ಸ್ ಅಲ್ಲಿ ಅಥವಾ ಅವರು ಪ್ಲೇ ಮಾಡುವಂತಹ ಈ ನಾರ್ಮಲ್ ಫೀಡ್ ಅಲ್ಲೇ ಹಾಕುವಂಥ ವಿಡಿಯೋಸ್ಗಳಲ್ಲಿ ಅಥವಾ ಸ್ಟೋರೀಸ್ ಅಲ್ಲಿ ಎಲ್ಲೆಲ್ಲಿ ನೋಡಿದ್ರು ಇದೇ ಹಾಡು. ಆನೆಸ್ಟ್ಲಿ ಅದ್ವಿಕ್, ಇನಿಷಿಯಲಿ ನಂಗೆ ಗೊತ್ತಿರಲಿಲ್ಲ ಇದು ಯಾವುದೋ ಸಿನಿಮಾ ಹಾಡಿರ್ಬೋದೇನೋ, ಯಾವ ಸಿನಿಮಾ ಅದು ಅಂತ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಕೇಳಿದಾಗೆಲ್ಲ ಪ್ರತಿ ಸಲ ಈ ಸಖತ್ತಾಗಿದೆ ಒಂಥರ ಹುಚ್ಚುಡ್ ಸಾಂಗ್ ಅಂತಾರಲ್ಲ ಹಾಡು ಆ ಥರ ಅಂತ. ಬಟ್ ಲೇಟರ್ ಆನ್ ನನಗೆ ಗೊತ್ತಾಯ್ತು ಅದು ನಿಮ್ಮ ಕಾಂಪೋಸಿಷನ್, ನಿಮ್ದೇ ಲಿರಿಕ್ಸ್ ಅಂತೆಲ್ಲ. ಅದಕ್ಕೆ ಇಮಿಡಿಯೇಟ್ಲಿ ಐ ಮೆಸೇಜ್ ಯು ಆನ್ ಇನ್ಸ್ಟಾಗ್ರಾಮ್. ಸೊ ಹೇಳಿ, ಯಾವಾಗ ಈ ಹಾಡನ್ನ ಲಾಂಚ್ ಮಾಡಿದ್ರಿ? ಲೆಟ್ಸ್ ಬಿಗಿನ್ ವಿತ್ ನಿನ್ನ ಗುಂಗಲ್ಲಿನೇ. ಯಾ, ಸೊ ಈ ಸಾಂಗ್ ನಾನು ಕಂಪೋಸ್ ಮಾಡಿದ್ದು 2016 ಎಂಡಲ್ಲಿ. ಸೊ ಅವಾಗಿಂದ ಸ್ವಲ್ಪ ರಿವರ್ಕ್ಸ್ ಮತ್ತೆ ಆಡಿಷನ್ಸ್, ಯಾಕಂದ್ರೆ ಇಟ್ ವಾಸ್ ಅ ವೆರಿ ನ್ಯೂ ಜಾನರ್ ಇಲ್ಲಿ. ಅಂಡ್ ನನ್ನ ಮ್ಯೂಸಿಕ್ ಸ್ಟೈಲ್ ಬಂದು EDM. ಸೊ ಅದನ್ನ ಕನ್ನಡಕ್ಕೆ ಹೆಂಗ್ ಬ್ಲೆಂಡ್ ಮಾಡೋದು, ಐ ವಾಸ್ ಲೈಕ್ ಒಂಥರ ಎಕ್ಸ್ಪೆರಿಮೆಂಟ್ ಮಾಡೋಣ ಅನ್ನೋ ನನಗೂ ತಲೆಯಲ್ಲಿ ಇರ್ಲಿಲ್ಲ. ಲೈಕ್ ಇಟ್ ವಿಲ್ ಬಿ ಅ ಮ್ಯೂಸಿಕ್ ವಿಡಿಯೋ ಅಂತ. ಐ ವಾಸ್ ಲೈಕ್ ಓಕೆ, ಎಲ್ಲ ಇಂಗ್ಲಿಷಲ್ಲಿ ಕೇಳಿರ್ತೀವಿ, ಏನಕ್ಕೆ ಕನ್ನಡದಲ್ಲಿ ಇದು ಮಾಡಬಾರ್ದು, ಬಿಕಾಸ್ ರ್ಯಾಪ್ ಬರ್ತಾ ಇದೆ ಇಲ್ಲಿ, ಆಮೇಲೆ ಬೇರೆ ಬೇರೆ ಜಾನರ್ಸ್ ಬರ್ತಾ ಇದೆ, ಲೆಟ್ ಮಿ ಟ್ರೈ ಇನ್ ಪಾಪ್ ಅಂಡ್ EDM. ಸೊ ಅವಾಗ ಕಂಪೋಸ್ ಮಾಡಿದ್ದೆ 2016-2017 ಅಲ್ಲಿ ಟೈಮಲ್ಲಿ. ಅದಾದ್ಮೇಲೆ ಚೆನ್ನಾಗಿ ಬಂತು. ಲಿರಿಕ್ ಕೂಡ ಅಷ್ಟೇ, ಅರ್ಜುನ್ ಅಂತ ಲಿರಿಕ್ ಬರ್ದ್ರು ನನ್ನ ಜೊತೆ, ಅದಾದ್ಮೇಲೆ ನವೀನ್ ಅಂತ ಒಬ್ರು ಬರ್ದ್ರು. ಸೊ 3 ಜನ ವಿ ಪೆಂಡ್. ಇಟ್ ಕೇಮ್ ಔಟ್ ರಿಯಲಿ ವೆಲ್. ಅದು ಹುಕ್ ತುಂಬಾ ರಿಜಿಸ್ಟರ್ ಆಯ್ತು. ನನ್ನ ಫ್ರೆಂಡ್ಸ್ ಜೊತೆ ಚೆಕ್ ಮಾಡಿದೆ ನಾನು, ಕಳಿಸಿ ನನ್ನ ಕ್ಲೋಸ್ ಸರ್ಕಲ್ ಅಲ್ಲಿ ಲೈಕ್ ನಿನ್ನ ಗುಂಗಲ್ಲಿ ಚೆನ್ನಾಗಿದೆ ಮಗ ಇದು. ದೆನ್ ವಿ ಲೈಕ್ ಓಕೆ ಮ್ಯೂಸಿಕ್ ವಿಡಿಯೋ ಮಾಡೋಣ ಅಂತ. ದೆನ್ ವಿ ರೀಚ್ಡ್ ಔಟ್ ಟು TC Records, ದಿನೇಶಿನಿ ಅವ್ರಿಗೆ. ಸೊ ದೆನ್ ಹಿ ಲವ್ಡ್ ದ ಸಾಂಗ್. ಹಿ ವಾಸ್ ಲೈಕ್ ಸೂಪರ್ ಆಗಿದೆ ಸಾಂಗ್ ಇದು, ಇದನ್ನ ಒಳ್ಳೆ ರೇಂಜ್ ಅಲ್ಲಿ ಮಾಡೋಣ, ತುಂಬಾ ಚೆನ್ನಾಗಿ ಮಾಡೋಣ, ಲೈಕ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫೀಲ್ ಕೊಡೋಣ ವಿಡಿಯೋ ವೈಸ್ನು ಅಂತ ಅನ್ಕೊಂಡು ವಿ ವೆಂಟ್ ಟು ಕರ್ನಾಟಕದಲ್ಲಿ ತುಂಬಾ ಮಲೆನಾಡ್ ಏರಿಯಾಸ್ ಅಲ್ಲಿ ತುಂಬಾ ಪ್ಲೇಸಸ್ ಹೋದ್ವಿ. ಲೈಕ್ ಅಂದ್ರೆ ಜನ ಹೋಗದೇ ಇರೋ ಪ್ಲೇಸಸ್ಗಳನ್ನ ಹುಡ್ಕಕ್ಕೆ ತೋರಿಸ್ಬೇಕು ಅಂತ ನಮ್ಮ ತಲೆಯಲ್ಲಿ ಇದ್ದಿದ್ದು. ಲೈಕ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂಡ್ ಫ್ರೆಶ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು. ಇದೇ ಡಿಫ್ರೆಂಟ್ ಆಗಿ ಬೆಟ್ಟದಲ್ಲಿಲ್ಲೋ ಗುಡ್ಡದ ಮೇಲೆ ನೀವು ಕೂತಿರೋದು ನೋಡಿದ ತಕ್ಷಣ ಯಾವ್ದು ಜಾಗ ಕೇಳ್ಬೇಕಪ್ಪ ನಾವು ಹೋಗ್ಬೇಕು ಅನ್ನಿಸ್ತು. ವೆರಿ ನೈಸ್ ಪ್ಲೇಸ್. ನಾವು ಶೂಟ್ ಮಾಡುವಾಗ್ಲೂ ಅಷ್ಟೇ ಯಾರು ಇರ್ಲಿಲ್ಲ, ಜನನೇ ಇರ್ತಾರೆ, ಲೈಕ್ ಟೂರಿಸ್ಟ್ ಗಳೇ ಇಲ್ಲ, ಊರ್ ಜನನೂ ಇರ್ಲಿಲ್ಲ. ಲೈಕ್ ಅಂತ ರಿಮೋಟ್ ಏರಿಯಾಸ್ಗೆಲ್ಲ ಹೋಗಿದ್ವಿ. ಇಟ್ ವಾಸ್ ವರ್ತ್ ಇಟ್. ಅಂಡ್ ರಿಲೀಸ್ ಆಯ್ತು 2019 ಫೆಬ್ರವರಿಗೆ. ಅಂಡ್ ಅದಾದ್ಮೇಲೆ ಸ್ಲೋಲಿ ಪೀಪಲ್ ಸ್ಟಾರ್ಟೆಡ್ ಲವಿಂಗ್ ಇಟ್. ಅಂಡ್ ಇವಾಗ ಆಕ್ಚುಲಿ ಪ್ರೈಮ್ ಟೈಮ್ ನಡೀತಾ ಇದೆ ಅನ್ಸ್ಬೋದು ಸಾಂಗ್. ಸೊ ಎವ್ರಿಬಡಿ ಆರ್ ಪೋಸ್ಟಿಂಗ್ ಎವ್ರಿವೇರ್. ಅಂಡ್ ಇಟ್ ವಾಸ್ ವೆರಿ ಗುಡ್ ರೆಸ್ಪಾನ್ಸ್. ಸೊ ಅಮೇಜಿಂಗ್. ಸೊ ಈ ಹಾಡು ಇಂಗ್ಲಿಷ್ ಅಲ್ಲಿ ಕೂಡ ಇದೆ, ಸೇಮ್ ಟ್ಯೂನ್, ಅದು ತುಂಬಾ ಚೆನ್ನಾಗಿದೆ. ಸೊ ಆನೆಸ್ಟ್ಲಿ ನಾನು ಹೇಳ್ತೀನಿ, ಈ ಹಾಡನ್ನ ನಾನು ಇಂಗ್ಲಿಷ್ ಅಲ್ಲಿ ಕೂಡ ಕೇಳಿದಾಗ ಯಾವುದೋ ಹಾಲಿವುಡ್ ರೇಂಜ್ ಸಾಂಗ್ಗೆ ಲೈಕ್ ಫಸ್ಟ್ ಅದನ್ನೇ ಕೇಳಿದ್ರೆ ಯಾರೋ ಹಾಲಿವುಡ್ ಆರ್ಟಿಸ್ಟೇ ಹಾಡಿರೋದಿರಬಹುದು, ಕಂಪೋಸ್ ಮಾಡಿರೋದಿರಬಹುದು ಅಂತ ಅನ್ನಿಸ್ಬಿಡುತ್ತೆ. ಓಕೆ, ನಮಗೆ ಗೊತ್ತಿರಲ್ಲ ಅಂಟಿಲ್ ವಿ ಡೂ ಆರ್ ರಿಸರ್ಚ್ ದಟ್ ಓಕೆ ಎರಡನ್ನೂ ಮಾಡಿರೋದು ಒಬ್ಬರೇ ಅಂತ. ಸೊ ನಮ್ಮ ಕೇಳುಗರಿಗೆ ಅರ್ಥ ಮಾಡಿಸೋ ಹಾಗಿದ್ರೆ ಈ ಜಾನ್ರಾ ಬಗ್ಗೆ ಏನು EDM ಅಂದ್ರೆ, ಲೈಕ್ ಒಬ್ಬ ಕಾಮನ್ ಮ್ಯಾನ್ಗೆ ಅರ್ಥ ಆಗೋ ಹಾಗೆ ಹೇಳೋದಿದ್ರೆ? ಸೊ EDM ಅಂತ ಅಂದ್ರೆ ಎಲೆಕ್ಟ್ರಾನಿಕ್ ಡ್ಯಾನ್ಸ್ ಮ್ಯೂಸಿಕ್. ಸೊ ಮ್ಯೂಸಿಕ್ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ ಡಿವೈಸಸ್ ಇಂದ ಕಂಪೋಸ್ ಮಾಡಿರೋ ಮ್ಯೂಸಿಕ್, ವಿಚ್ ಇಸ್ ಅ ಡ್ಯಾನ್ಸ್ ಮ್ಯೂಸಿಕ್. ಅಂದ್ರೆ ನಿಮ್ಗೆ ಕಿಕ್ ಒಂದೇ ಇದ್ರಲ್ಲಿ ಇರುತ್ತೆ. ಸೊ ದಟ್ ಇಸ್ ಅ ಡ್ಯಾನ್ಸ್ ಮ್ಯೂಸಿಕ್. ಅದ್ರಲ್ಲಿ ಏನಾಗುತ್ತೆ, ಸಬ್ ಜಾನರ್ಸ್ ಗಳು ಸಿಕ್ಕಾಪಟ್ಟೆ ಇದಾವೆ, 100 ಜಾನರ್ಸ್ ಇದೆ EDM ಒಳಗೆ. ಸೊ ಹೌಸ್ ಇದೆ, ಟೆಕ್ನೋ ಇದೆ, ಡೀಪ್ ಹೌಸ್ ಇದೆ, ಪ್ರೋಗ್ರೆಸಿವ್ ಹೌಸ್ ಇದೆ. ಸೊ ದೇ ಆರ್ ಲೈಕ್ ಸೋ ಮೆನಿ ಜಾನರ್ಸ್. ಸೊ ನಿನ್ನ ಗುಂಗಲ್ಲಿ ಬಂದು ದಟ್ ಇಸ್ ಡೌನ್ ಟೆಂಪೋ ಪ್ರೋಗ್ರೆಸಿವ್ ಹೌಸ್. ಏನಾಗುತ್ತೆ, ಸ್ವಲ್ಪ ಸ್ಲೋ ಬೀಟ್ ಇರುತ್ತೆ ಕಂಪೇರ್ ಟು 3 ಪೆಗ್ ಆಗಿರ್ಬೋದು, ಮಾರಬಲ್ ಡಿಸ್ಕ್ ಆಗಿರ್ಬೋದು. ಸೊ ಆ ಸಾಂಗ್ಸ್ ಎಲ್ಲ ಪ್ರಾಪರ್ EDM ಟ್ರ್ಯಾಕ್ಸ್, ಅಂದ್ರೆ ಹೌಸ್ ಬರುತ್ತೆ. ಸೊ ಇದು ಸ್ವಲ್ಪ ಟೋನ್ ಡೌನ್ ಬಟ್ ಸ್ಟಿಲ್ and complete song electronically made, like with no live instruments. That is like completely with softwares that is made. Okay. So that is what EDM is. And ivaga since last few years agirbodu electronic music ಜಾಸ್ತಿ ಪಾಪ್ಯುಲರ್ ಆಗ್ತಾ ಇದೆ. And even films ಅಲ್ಲೂ ಕೂಡ, like films ಅಲ್ಲೂ ಲೈವ್ ಎಲ್ಲ ತುಂಬಾ ಯೂಸ್ ಮಾಡ್ತಾರೆ, ಬಟ್ ಸ್ಟಿಲ್ ಎಲೆಕ್ಟ್ರಾನಿಕ್
ಒಳಗಡೆ ಬರ್ತಾ ಇದೆ ಇಂಡಸ್ಟ್ರಿ ಒಳಗಡೆ ಎಲ್ಲ ಸ್ವೀಪಿಂಗ್ ಮಾಡ್ತಾರೆ ಜಸ್ಟ್ ಲೈಕ್ ಹೌ ಎವ್ರಿಬಡಿ ಇಸ್ ಟೆಕ್ನಾಲೈಸ್ಡ್ ಅಂಡ್ ಡಿಜಿಟೈಸ್ಡ್ ಆ ಥರ ಸೊ ದಟ್ ಈಸ್ EDM ಮ್ಯೂಸಿಕ್. ಓಕೆ, ನಿಮಗೆ ಯಾವಾಗ ಗೊತ್ತಾಯ್ತು ಈ ಹಾಡು ಇಟ್ಸ್ ರಿಯಲಿ ಪಾಪ್ಯುಲರ್ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಹೊರಗೆ ಜನರಲ್ ಕ್ರೇಜ್ ಇದೆ ಅಂತ? ಇವಾಗ ನಾವು ಒಂದು ಸ್ಟುಡಿಯೋ ಒಳಗೆ 4 ಗೋಡೆ ಮಧ್ಯೆ ಕೂತಿರುವಾಗ ಗೊತ್ತಾಗಲ್ಲ, ಓನ್ಲಿ ವೆನ್ ವಿ ಗೋ ಔಟ್ ಅಥವಾ ಅದನ್ನ ಎಲ್ಲೋ ಒಂದ್ ಕಡೆ ನೋಡಿದಾಗ ಯಾರೋ ಹೇಳಿದಾಗ ಗೊತ್ತಾಗುತ್ತೆ. ವಿಚ್ ವಾಸ್ ದಟ್ ಪಾಯಿಂಟ್ ನಿಮಗೆ ನಿಮ್ಮ ಲೈಫಲ್ಲಿ? ದಟ್ ಪಾಯಿಂಟ್ ವಾಸ್ ನಂಗೆ ಯಾರೋ ಹೊರಗಡೆ ಗುರ್ತಿಡಿತಾ ಇರ್ಲಿಲ್ಲ ಫಾರ್ ಶೋರ್, ಬಿಕಾಸ್ ಅಲ್ಲಿ ಕಾಸ್ಟ್ಯೂಮ್ಸ್ ಅಲ್ಲಿ ಅಪಿಯರೆನ್ಸ್ ಬೇರೆ ತರ ಇದೆ. ಅಂಡ್ ನನಗೆ ಗೊತ್ತಾಗಿದೆ ಯಾವಾಗ ಅಂತಂದ್ರೆ ಹಿಂಗೆ ಹೊರಗಡೆ ಎಲ್ಲೋ ಟ್ರಾವೆಲ್ ಮಾಡುವಾಗಲೆಲ್ಲೋ ಹೋಗುವಾಗ ಒಬ್ರು ಸಾಂಗ್ ಕೇಳ್ತಾ ಇದ್ರಲ್ಲೋ ಬಸ್ ಅಲ್ಲಿ, ಲೈಕ್ ಲೌಡಾಗಿ ಕೇಳ್ತಾ ಇದ್ರು ಫೋನ್ ಅಲ್ಲಿ ನಿನ್ನ ಗುಂಗಲೆ ಅಂತ. ನಾನು ಹಿಂದೆ ಸೀಟ್ ಅಲ್ಲಿ ಕೂತಿದ್ದೀನಿ. ಇಲ್ಲ ಇಲ್ಲ ನನಗೆ ಐ ಆಮ್ ವೆರಿ ಇಂಟ್ರೋವರ್ಟ್ ಕೈಂಡ್ ಆಫ್ ಗೈ. ಹಾಗಿದ್ರು ಇನಿಷಿಯಲ್ ಡೇಸ್ ಅಲ್ಲಿ ಯು ನೋ ವಾಟ್ ವಿ ಯೂಸ್ ಟು ಡು, ನಾವು ರೇಡಿಯೋ ಸಿಟಿಗೆ ಸೇರ್ಕೊಂಡಿದ್ದ ದಿನಗಳಲ್ಲಿ ನಮ್ ಶೋ ಯಾರಾದ್ರೂ ಕ್ಯಾಬ್ ಅಲ್ಲಿ ಅಲ್ಲಿ ಇಲ್ಲಿ ಕೇಳ್ತಿದ್ರೆ ಒಂದಷ್ಟು ಕ್ವೆಶ್ಚನ್ಸ್ ಕೇಳೋದನ್ನ ಕೇಳ್ತೀರಾ, ಇಷ್ಟ ಆಗುತ್ತಾ, ಯಾರ ಶೋ ಕೇಳ್ತೀರಾ, ಅವ್ರ ನಮ್ಮ ಹೆಸರು ಹೇಳಿದ್ರೆ ಓಕೆ, ನಮ್ ಸ್ಟೇಷನ್ ಹೇಳಿದ್ರೆ ಓಕೆ, ಇಲ್ಲ ಅಂದ್ರೆ ಹೇಗೋ ಮಾಡೋರದನ್ನ ಅಲ್ಲಿಗೆ ತರಿಸಿ ಮೇಡಮ್ ಏನ್ ಇಷ್ಟೊಂದು ಕ್ವೆಶ್ಚನ್ ಕೇಳ್ತಿದ್ರೆ ಅಂತ ನಾನೇ ಸರ್ಚ್ ಅಟ್ಲೀಸ್ಟ್ ಇನಿಷಿಯಲ್ ಡೇಸ್ ಅಲ್ಲಿ ನಾವೆಲ್ಲ ಮಾಡಿರ್ತೀವಿ. ಅದನ್ನ ಅದೊಂಥರ ಚೀಪ್ ಥ್ರಿಲ್ ಇರುತ್ತೆ ನಮ್ಗೆ, ಓ ನೀವೇನಾ ಅಂತ ಅವ್ರು ಗೆಸ್ ಮಾಡಿದಾಗ. ಅಂಡ್ ಯಾರಾದ್ರೂ ನಮ್ ಪಕ್ಕದ ಕಾರಲ್ಲಿ ಯಾರೋ ರೇಡಿಯೋ ಕೇಳ್ತಿದಾರೆ ಅಂತ ಗೊತ್ತಾದಾಗ ಹಿಂಗ್ ಪೀಪ್ ಮಾಡೋದು, ಯಾವ ಸ್ಟೇಷನ್ ಕೇಳ್ತಿದ್ದಾರೆ ಅಂತ ನೋಡೋದಕ್ಕೆ. ಓಕೆ, ಸೊ ನಿಮ್ಮ ಸೆಕೆಂಡ್ ಆಲ್ಬಮ್ ಕ್ಷಮಿಸು ಏಪ್ರಿಲ್ ಅಲ್ಲಿ ರಿಲೀಸ್ ಮಾಡ್ತೀರಾ. ಸೊ ಅದಕ್ಕೂ ಮುಂಚೆ ಆಗಷ್ಟೇ ಲಾಕ್ಡೌನ್ ಅನೌನ್ಸ್ ಆಗಿರುತ್ತೆ. ಡಿಡ್ ಯು ಹ್ಯಾವ್ ಸೆಕೆಂಡ್ ಥಾಟ್ಸ್ ಅಥವಾ ದಟ್ಸ್ ದ ರೈಟ್ ಟೈಮ್ ಅಂತ ಅನ್ಸುತ್ತಾ? ಬಿಕಾಸ್ ಇವನ್ ದಟ್ಸ್ ಅ ವಂಡರ್ಫುಲ್ ಕಾಂಪೋಸಿಷನ್. ಥ್ಯಾಂಕ್ ಯು ಸೊ ಮಚ್. ಆಕ್ಚುಲಿ ಆ ಸಾಂಗ್ ಅಚಾನಕ್ ಆಗಿದ್ದು, ಪ್ಲಾನ್ನೇ ಇರ್ಲಿಲ್ಲ ಮಾಡ್ಬೇಕು ಅಂತ. ಕ್ಷಮಿಸು ಅಂತ ನನ್ನ ತಲೆಯಲ್ಲೂ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಬಟ್ ಎಲ್ರಿಗೂ ಗೊತ್ತಿರಂಗೆ ಕೋವಿಡ್ ಹಿಟ್ ಅಸ್ ವೆರಿ ಬ್ಯಾಡ್ ಅಂಡ್ ಇಟ್ ವಾಸ್ ಒಂಥರ ನಾವು ನೆವರ್ ಬಿಫೋರ್ ಸೀನ್ ಕೈಂಡ್ ಆಫ್ ಸಿಚುವೇಶನ್ ಅದು. ಎಲ್ಲ ಲಾಕ್ಡೌನ್ ಆಗೋಯ್ತು, ಎಲ್ಲರೂ ಮನೇಲಿದ್ದಾರೆ. ಅಂಡ್ ಜನತಾ ಕರ್ಫ್ಯೂ ಆಯ್ತು ಮಾರ್ಚ್ 21st 22nd. ಆ ಟೈಮಲ್ಲಿ ಏನಾಯ್ತು ಅಂತಂದ್ರೆ ಹೊರಗಡೆ ಇಟ್ ವಾಸ್ ಕಂಪ್ಲೀಟ್ಲಿ ಸೈಲೆಂಟ್. ಸೊ ನಾರ್ಮಲಿ ನಾವು ಮನೇಲಿ ಇದ್ದಾಗ್ಲೂ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇದ್ರೂ ದೇರ್ ಈಸ್ ಸಮ್ ಸೌಂಡ್, like just because I'm a musician and into sound, like I can feel that difference. You can identify when small sounds. Because ನಮ್ಗೆ ಈ ತರ ಸ್ಟುಡಿಯೋ ಸೈಲೆನ್ಸ್ ಇತ್ತು ಅಂತ ಗೊತ್ತಾಗ್ಬಿಡುತ್ತೆ, ಲೈಕ್ ಯು ನೋ ದಿಸ್ ಟೈಮ್ ಟು ರೆಕಾರ್ಡ್ ಅನ್ನೋ ತರ. ಆ ತರ ಇತ್ತು ಹೊರಗಡೆ ರೋಡಲ್ಲಿ ನಿಂತ್ಕೊಂಡ್ರು. ಆ ಸೌಂಡ್ಸ್ ಕೇಳಿಸ್ತಾ ಇರೋದೇನೆ ಬರ್ಡ್ಸ್, ಆಮೇಲೆ ಯಾವ್ದೋ ನಾಯಿ ಬೊಗಳಿದೆ ಸೌಂಡ್ ಕೇಳಿಸ್ತಾ ಇರುತ್ತೆ. ಐ ವಾಸ್ ಲೈಕ್ ಏನ್ ಈ ತರ ಆಗೋಯ್ತು, ಸಡನ್ಲಿ ಯಾವ್ದೋ ಕಾಡ್ ಮಧ್ಯ ಬಂದಂಗ ಆಗೋಯ್ತಲ್ಲ. ಇಟ್ಸ್ ಲೈಕ್ ಅವಾಗ ರಿಯಲೈಸ್ ಆಗಿದ್ದೇನು ಅಂತಂದ್ರೆ ಕಾಡೇನೆ ಅಲ್ಲಿ ನಾವು ಸಿಟಿ ಆಗಿರೋದು. ಸೊ ದಟ್ ಈಸ್ ವೇರ್ ವಿ ಆರ್. ಮುಂಚೆ ಇದ್ದಿದ್ದು ಅದೇನೆ. ಸೊ ಅದೊಂದು ಪಾಯಿಂಟರ್ ಇತ್ತು. ಅದಾದ್ಮೇಲೆ ತುಂಬಾ ಕೊರೋನಾ ಅಂತ ಸಾಂಗ್ಸ್ಗಳು ಬರ್ತಿದ್ವು, ಲೈಕ್ ಶಾರ್ಟ್ ಲೈಕ್ ಇಂಟರ್ನೆಟ್ ಸಾಂಗ್ಸ್ಗಳು, ವಿಚ್ ಇಸ್ ಆಲ್ ಎಂಟರ್ಟೈನಿಂಗ್. ಬಟ್ ಐ ವಾಸ್ ಲೈಕ್ ಓಕೆ ಫೈನ್ ಅಂತ ಇದ್ದೆ. ಬಟ್ ಅವಾಗ SPB ಅವರು ಒಂದು ಸಾಂಗ್ ಹಾಡಿದ್ರು. SPB ಅವರು ಹಾಡಿ ಜಯಂತ್ ಕಾಕಿಣಿ ಅವ್ರು ಬರ್ತಿದ್ರು. ದಟ್ ವಾಸ್ ವೆರಿ ಎಮೋಷನಲ್ ಅಂಡ್ ಹಾರ್ಟ್ ಟಚಿಂಗ್. ಸೊ ಅದ್ರಲ್ಲಿ ಒಂದು ಲೈನ್ ಇದೆ, ಮುಂದಿನ ಪೀಳಿಗೆಗೆ ಬದುಕಲು ಅವಕಾಶ ಕೊಡೋಣ ಅನ್ನೋ ತರ. ಸೊ ದಟ್ ವಾಸ್ ವೆರಿ ಹಾರ್ಡ್ ಹಿಟ್ಟಿಂಗ್. ನನಗೆ ಅವತ್ತೆಲ್ಲ ನಿದ್ದೆ ಬರಲಿಲ್ಲ. ಅವತ್ತು ದಿನೇಶ್ ಅವ್ರ ಜೊತೆನೂ ಡಿಸ್ಕಸ್ ಮಾಡ್ಕೊಂಡು ಅವ್ರಿಗೂ ಸಖತ್ ಇಷ್ಟ ಆಗೋಯ್ತು ಸಾಂಗ್. ಅದು ಹಿ ವಾಸ್ ವೆರಿ ಎಮೋಷನಲ್, ಏನ್ ಹಿಂಗೆ ಆಗೋಯ್ತು ಅಂತ ಅನ್ಕೊಂಡು. ಸೊ ಆವತ್ತು ರಾತ್ರಿ ಐ ಸ್ಯಾಟ್ ಕೂತ್ಕೊಂಡು ಏನೋ ಮ್ಯೂಸಿಕ್ ಮಾಡ್ಬೇಕು ಅಂತ ಅನಿಸ್ತು. ಐ ಸ್ಟಾರ್ಟೆಡ್ ಕಂಪೋಸಿಂಗ್. ಅಲ್ಲಿ ಒಂದು ಹುಕ್ ಟ್ಯೂನ್ ಬಂತು. ಆ ಟ್ಯೂನ್ಗೆ ಐ ವಾಸ್ ಲೈಕ್ ವೆರಿ ಅಪಾಲಜೆಟಿಕ್ ಕೈಂಡ್ ಆಫ್ ಸಿಚುವೇಶನ್ ಅಲ್ಲಿ ಇದ್ದೆ. ಯಾಕಂದ್ರೆ ಇಷ್ಟು ಮೇ ಬಿ ಹ್ಯೂಮನ್ ಬೀಯಿಂಗ್ಸ್ ರೆಕ್ಲೆಸ್ ಆಗಿರೋದ್ರಿಂದ ನಮಗೆ ಗೊತ್ತು ಗ್ಲೋಬಲ್ ವಾರ್ಮಿಂಗ್, ಪೊಲ್ಯೂಷನ್, ಎವ್ರಿಥಿಂಗ್ ಆಗ್ತಿದೆ. ಸೊ ಮೇ ಬಿ ಇಟ್ಸ್ ಅ ಹೈ ಟೈಮ್ ಫಾರ್ ಅಸ್ ಟು ಲುಕ್ ಬ್ಯಾಕ್ ಅಂಡ್ ಏನೋ ಅಪಾಲಜೆಟಿಕ್ ಆಗಿದ್ದು ಸರಿ ಮಾಡ್ಕೊಳ್ಳೋ ಒಂದು ಸಿಚುವೇಶನ್ ಇರ್ಬೋದು ಅಂತ ಅನ್ಕೊಂಡು ಕ್ಷಮಿಸು ಅಂತ ಬಂತು. ನನಗೆ ಹೇಳಿ, ಆಸ್ ಅನ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ನಿಮ್ಮ ಬಿಗ್ಗೆಸ್ಟ್ ಚಾಲೆಂಜ್ ಏನು? ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂತಂದ್ರೆ ಜನಕ್ಕೆ ತಲುಪೋದು. ಅಂದ್ರೆ ನಮ್ಮ ಸಾಂಗ್ ಜನಕ್ಕೆ ತಲುಪೋದು ಇಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಎನಿ ಆರ್ಟಿಸ್ಟ್ ಲೈಕ್ ಮೀ. ಯಾಕಂದ್ರೆ ಮುಂಚೆ ಎಲ್ಲ ರಿಯಾಲಿಟಿ ಶೋಸ್ ಇದೆ, ನಾರ್ಮಲಿ ನಡೀತಾ ಇದ್ದಿತ್ತು ಮುಂಚೆ, ಬಿಫೋರ್ 2020 ಅಂತ ಹೇಳ್ಬೋದು, 2019 ರಿಯಾಲಿಟಿ ಶೋಸ್ಗಳು, ಮೂವೀಸ್ಗಳು, ಆಮೇಲೆ ಕಾಂಪಿಟೇಷನ್ಸ್ ಅಷ್ಟೇ. ಇವಾಗ ನಾನು ಚಿಕ್ಕ ವಯಸ್ಸಿಂದ ಐ ವಾಸ್ ಅ ಸಿಂಗರ್ ಆದ್ಮೇಲೆ ಕಾಲೇಜ್ ಟೈಮಲ್ಲಿ ಐ ಗಾಟ್ ಇನ್ ಟು ಕಂಪೋಸಿಷನ್, ರಿಮಿಕ್ಸಿಂಗ್, ಡಿಜೆಯಿಂಗ್, ಅದು ಇದು. ಬಟ್ ಅಲ್ಲಿವರೆಗೂ ನನ್ನ ತಲೆಲೂ ಆ್ಯಂಡ್ ನನ್ನ ಫೆಲೋ ಕಾಂಪಿಟೇಟರ್ಸ್ಗೂ ಹೆಂಗಿತ್ತು ಅಂತಂದ್ರೆ, ಕಾಂಪೀಟ್ ಮಾಡಬೇಕು ಕಾಲೇಜ್ ಲೆವೆಲಲ್ಲಿ, ರಿಯಾಲಿಟಿ ಶೋಗೆ ಹೋದ್ರೆ ಯು ವಿಲ್ ಬಿ ರೆಕಗ್ನೈಸ್ ಆ್ಯಂಡ್ ಮೂವಿಲಿ ಹಾಡಲೇಬೇಕು. ಸೊ ದಟ್ ವಾಸ್ ಲೈಕ್ ದ ಪೀಕ್ ಆಫ್ ಯುವರ್ ಸಕ್ಸಸ್. ಸೊ ಅಲ್ಲಿ ಹೋದ್ರೆ ವಿಲ್ ಗೆಟ್ ರೆಕಗ್ನಿಷನ್ ಆ್ಯಂಡ್ ನಾವು ಅಂದ್ರೆ ಅಲ್ಲೇನೆ ಕರೆಕ್ಟಾಗಿ ಗೊತ್ತಾಗೋದು, ನಾವು ಕಲ್ತಿದೀವಿ ಅಂತ ಗೊತ್ತಾಗೋದು ಅಲ್ಲೇನೆ ಅಂತಿತ್ತು. ಬಟ್ ಅದು ಬ್ರೇಕ್ ಆಗ್ತಾ ಇದೆ, ಬ್ರೇಕ್ ಆಗ್ಬೇಕು. ಯಾಕಂದ್ರೆ ಮ್ಯೂಸಿಕ್ ಇಸ್ ಯೂನಿವರ್ಸಲ್
ಅಂಡ್ ಮೂವಿಲ್ ಮಾತ್ರ ಅಲ್ಲ, ನಾವು ಏನೇ ಆದ್ರೂ ಮ್ಯೂಸಿಕ್, ನಮ್ಮ ಎಮೋಷನ್ ಇಸ್ ಮ್ಯೂಸಿಕ್. ನಾವು ಖುಷಿಯಾಗಿದ್ದಾಗ ಒಂದು ಟ್ಯೂನಲ್ಲಿ ಮಾತಾಡ್ತೀವಿ, ದುಃಖ ಆದಾಗ ಒಂದು ಟ್ಯೂನಲ್ಲಿ ಮಾತಾಡ್ತೀವಿ. ಸೊ ಆ ಥರ ಇದ್ದಾಗ ದೇರ್ ಆರ್ ಸೋ ಮೆನಿ ಆರ್ಟಿಸ್ಟ್. ಲಾಸ್ಟ್ ಒಂದು 10 ವರ್ಷದಿಂದಾನೇ ತುಂಬಾ ಸಾಂಗ್ಸ್ಗಳಿದಾವೆ, ಬಟ್ ಅಷ್ಟು ಲೈಮ್ ಲೈಟಿಗೆ ಬಂದಿಲ್ಲ. ಸೊ ಅಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇರೋದೇನು ಅಂತಂದ್ರೆ ಹೆಂಗೆ ತಲುಪಿಸೋದು, ಮಾಸ್ ಆಡಿಯನ್ಸ್ ಹೆಂಗೆ ತಲುಪಿಸೋದು ಒಬ್ಬ ಸಿಂಗಲ್ ಪರ್ಸನ್. ಸೊ ದಟ್ಸ್ ದ ಗ್ರೇಟೆಸ್ಟ್ ಚಾಲೆಂಜ್. ಅವಾಗ ವಿಲ್ ನೀಡ್ ಗ್ರೇಟೆಸ್ಟ್ ಸಪೋರ್ಟ್ ಫ್ರಮ್ ಪೀಪಲ್ ಲೈಕ್ ಯು ಆ್ಯಂಡ್ ಪ್ರೊಡಕ್ಷನ್ ಕಂಪ್ನೀಸ್ ಆಗಿರ್ಬೋದು, ಆ್ಯಂಡ್ ಜನರಲಿ ಆ್ಯಂಡ್ ಆಲ್ಸೋ ಟ್ರಾಲ್ ಪೇಜಸ್ ಆ್ಯಂಡ್ ಮೀಮ್ ಪೇಜಸ್ ಆಲ್ಸೋ. ಅವರು ದೇ ಡೂಯಿಂಗ್ ಅ ವೆರಿ ಗುಡ್ ಜಾಬ್ ಇನ್ ಕನ್ವೇಯಿಂಗ್ ದಿಸ್ ಥಿಂಗ್. ಸೊ ದಟ್ ಈಸ್ ವೇರ್ ವಿಲ್ ಹ್ಯಾವ್ ಟು ಫೈಟ್ ಇನಿಷಿಯಲ್ ಡೇಸ್. ಬಟ್ ಇವಾಗ ಐ ಥಿಂಕ್ ಪೀಪಲ್ ರೆಕಗ್ನೈಸಿಂಗ್, ಜನಕ್ಕೆ ಗೊತ್ತು ಎಲ್ಲೋ ಹುಡುಕ್ಬೇಕು, ಇದೇನಿದು ಮೂವಿದ, ಇದು ಇಂಡಿಪೆಂಡೆಂಟ್ ಸಾಂಗ್, ಅಥವಾ ಎಲ್ಲಿ ಹುಡುಕ್ಬೇಕು, ಏನ್ ಕತೆ ಅನ್ನೋದು ಗೊತ್ತಾಗಿದೆ ಜನಕ್ಕೆ, ವಿಚ್ ಇಸ್ ಅ ವೆರಿ ಗುಡ್ ಶಿಫ್ಟ್. ಹೌದು. ಅದ್ವಿಕ್ ಅವರೇ, ಒಂದು ಮೆಸೇಜ್ ನಮ್ಮ ರೇಡಿಯೋ ಸಿಟಿ ಕೇಳೋರಿಗೆ ಕೊಡೋ ಹಾಗಿದ್ರೆ, ಆ್ಯಂಡ್ ಫಾರ್ ಆಲ್ ದ ಮ್ಯೂಸಿಕ್ ಲವರ್ಸ್. ಎಸ್, ಒಂದು ಮೆಸೇಜ್ ಅಂತ ಅಂದರೆ, ಈಗ ಜನ ತುಂಬ ಹೊಸ ಹೊಸ ಕಾಂಟೆಂಟ್ ಆಲ್ರೆಡಿ ಕೇಳ್ತಾ ಇದ್ದಾರೆ. ಹಾಗೆ ಕೀಪ್ ಕಂಟಿನ್ಯೂಯಿಂಗ್ ಆ್ಯಂಡ್ ಸಪೋರ್ಟ್ ಮಾಡಿ. ಇದೇ ಥರ ನೀವು ಕೇಳಿದಷ್ಟು ದಟ್ ಈಸ್ ಬಿಗ್ ಮೋಟಿವೇಶನ್ ನಮ್ಮದು ಆರ್ಟಿಸ್ಟು, ಕಾಂಟೆಂಟ್ ಕ್ರಿಯೇಟರ್ಸ್ಗೆ, ಎಲ್ಲರಿಗೂ ಕಂಟಿನ್ಯೂ ಮಾಡಿ ಆ್ಯಂಡ್ ಸ್ಪ್ರೆಡ್ ದ ವರ್ಡ್. ಯಾಕಂದರೆ ಕನ್ನಡದಲ್ಲಿ ದೇರ್ ಇಸ್ ಅ ಶಿಫ್ಟ್ ಹ್ಯಾಪನಿಂಗ್ ಅಂತ ನನಗನ್ಸುತ್ತೆ ಪರ್ಸ್ನಲಿ. ಲೈಕ್ ತುಂಬ ಹೊಸ ಹೊಸ ಕಾಂಟೆಂಟ್ಗಳು ಬರ್ತಾ ಇದೆ ಮ್ಯೂಸಿಕಲ್ಲಿ, ಯೂಟ್ಯೂಬಲ್ಲಿ ಮತ್ತು OTT ಪ್ಲಾಟ್ಫಾರ್ಮ್ಸಲ್ಲಿ. ಸೊ ಅದೆಲ್ಲ ಜಾಸ್ತಿ ಕೇಳಿ, ನೋಡಿ, ಕನ್ಸ್ಯೂಮ್ ಮಾಡಿ ಮತ್ತು ಸ್ಪ್ರೆಡ್ ಮಾಡಿ ದಯವಿಟ್ಟು. ಸೊ ಇನ್ನೂ ಹೈಯರ್ ಕ್ವಾಲಿಟಿ ಕಾಂಟೆಂಟ್ ಖಂಡಿತ ಬರುತ್ತೆ. ಯಾಕಂದ್ರೆ ಇವಾಗ ನನ್ಗೆ ಹೆಂಗೆ ಮೋಟಿವೇಟ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಕೊಡಬೇಕು ಗುರು ಅನ್ನೋ ಥರ. ಸೊ ಜಾಸ್ತಿ ಕೇಳಿದಷ್ಟು ಬೇರೆಯವ್ರಿಗೂ ಅದೇ ಥರನೇ ಒಂದು ಥಾಟ್ ಬರುತ್ತೆ, ನೆಕ್ಸ್ಟ್ ಲೆವೆಲಲ್ಲಿ ಮಾಡಬೇಕು ನಾವು, ವೈ ಕಾಂಟ್ ವಿ ಕಾಂಪೀಟ್ ವಿತ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅನ್ನೋ ಥರ. ಸೊ ದಟ್ ಈಸ್ ದ ಥಿಂಗ್ ಐ ವುಡ್ ಸೇ. ವೆರಿ ನೈಸ್. ಐ ಥಿಂಕ್ ಇದು ನಮ್ಮೆಲ್ಲರಿಗೂ ಕೂಡ ಒಂದು ಮೋಟಿವೇಶನ್ ಫ್ಯಾಕ್ಟರ್. ಯಾಕಂದ್ರೆ ಲೈಫಲ್ಲಿ ಸುಮಾರು ಸಂದರ್ಭಗಳಲ್ಲಿ ನಮ್ಮನ್ನ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕಾಡಿರುತ್ತೆ. ಸಾಕಷ್ಟು ವಿಷಯಗಳಲ್ಲಿ ಸಾಕಷ್ಟು ಜನರ ಮಧ್ಯೆ ಒಂದು ಅರ್ಥ ಮಾಡ್ಕೋಬೇಕು, ಯಾವುದೇ ಫೀಲ್ಡ್ ಆಗಲಿ ಯಾರ ಅಪ್ಪನ ಮನೆ ಸ್ವತ್ತು ಅಲ್ಲ. ನಾವಲ್ಲಿ ಹೋಗ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು, ನಮ್ಮದೇ ರೀತಿಲಿ ಮಿಂಚ್ಬೋದು, ಆ್ಯಂಡ್ ಅನ್ಯೂಶಲ್ ಆಗಿ ಏನಾದರೂ ಮಾಡ್ಬೋದು. ಇನಿಷಿಯಲಿ ಅನ್ಯೂಶಲ್ ಅನ್ಸೋ ಅಂಥದ್ದೇ ಫೇಮಸ್ ಆದ್ಮೇಲೆ ವೈರಲ್ ಆಗೋದು. ವೈರಲ್ ಒಂದ್ಸಲ ಆಯ್ತು ಅಂದ್ರೆ ನಮ್ ಜಾನ್ರನೇ ಫೇಮಸ್ ಆಗ್ತಾ ಹೋಗುತ್ತೆ. ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಭಯ ಪಟ್ಕೋಬಾರ್ದು. ಯಾವೊಬ್ಬ ವ್ಯಕ್ತಿ ಅಯ್ಯೋ ಸೋತೋಗ್ತೀನಿ ಅಂತ ಪ್ರಯತ್ನ ಪಡೋದಿಲ್ವೋ ಅದು ನಿಜವಾದ ಸೋಲು ಇಸ್ ವಾಟ್ ಐ ಫೀಲ್. ಅದ್ವಿ ಗುಡ್ ಲಕ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಆ್ಯಂಡ್ ಈ ಶೋ ಕೂಡ ಇಟ್ ಇಸ್ ಅ ವೆರಿ ಎಂಕರೇಜಿಂಗ್ ಥಿಂಗ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳಿಗೆ ಮತ್ತು ನನ್ನಂಥ ಮ್ಯೂಸಿಷಿಯನ್ಸ್ಗೆ. Thank you for doing such a great thing. Absolute pleasure, Advik. Thank you so much.